ಇದು ಎಸ್ಬಿ ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ಕಲಬುರಗಿಯಿಂದ ಬ್ರೇಕಿಂಗ್ ನ್ಯೂಸ್. ಚಿತ್ತಾಪುರ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನ ಜಟಾಪಟಿ ಹಿನ್ನೆಲೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಂತಿ ಸಭೆ ಹಿನ್ನೆಲೆ ಕಚೇರಿ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್. ಪ್ರತಿಯೊಬ್ಬರನ್ನ ತಪಾಸಣೆ ಮಾಡಿ ಬಿಡುತ್ತಿರುವ ಪೊಲೀಸರು. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಶಾಂತಿ ಸಭೆ ಪ್ರಯುಕ್ತ 24/10/2025 ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದ ವರದಿಯ ಪ್ರಕಾರ ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯವು WP ಸಂಖ್ಯೆ 203166/2025 ನೀಡಿದ ಆದೇಶದ ಅನುಸಾರ ದಿನಾಂಕ 28/10/2025 ಬೆಳಗ್ಗೆ 11:30 ಗಂಟೆಗೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಶಾಂತಿ ಸಭೆಯನ್ನು ನಿಗದಿಪಡಿಸಲಾಗಿದೆ. ಪ್ರಯುಕ್ತ ಸದರಿ ಸಭೆಗೆ ಪ್ರತಿ ಸಂಘಟನೆಯಿಂದ ಗರಿಷ್ಠ 3 ವ್ಯಕ್ತಿಗಳು ಹಾಜರಾಗಿ ಲಿಖಿತ ಹೇಳಿಕೆಯನ್ನು ಸಲ್ಲಿಸಲು ಬಯಸುವ ಸಂಘಟನೆಗಳು ಲಿಖಿತ ಹೇಳಿಕೆಯನ್ನು ಸದರಿ ಸಭೆಯಲ್ಲಿ ಸಲ್ಲಿಸಬಹುದೆಂದು ಈ ಮೂಲಕ ತಿಳಿಸಲಾಗಿರುತ್ತದೆ. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ ಆದೇಶ ರಹಿತ ಸಂಘಟನೆಗಳಿಗೆ ಬಿಡದ ಕಾರಣಕ್ಕಾಗಿ ಕೆಲವು ಸಂಘಟನೆಗಳು ಪೊಲೀಸರ ಜೊತೆ ವಾಗ್ವಾದ ನಡೆಸಿದರು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಪಿ ಟೈಮ್ಸ್ ನ್ಯೂಸ್ ಚಾನೆಲ್. Okay, madam.
ಜೈ ಭೀಮ್ ಸೇನೆಯ ಕರ್ನಾಟಕ ರಾಜ್ಯ ಸಮಿತಿಯ ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಜೈ ಭೀಮ್ ಸೇನೆಯ ಪದಾಧಿಕಾರಿಗಳಾಗಿರ್ತಕ್ಕಂಥ ರಾಹುಲ್ ಉಪ್ಪಾರೆ, ದಿಗ್ಸಂಗಿ ದಿಗ್ಸಂಗಿ ಸಿದ್ಧಾರ್ಥ ದಿಗ್ಸಂಗಿ, ನಾವೆಲ್ಲರೂ ಕೂಡಿ ಇನ್ನೂ ಹೋರಾಟ ಮಾಡಿವಿ. ನಾವು ಮನವಿ ಪತ್ರ ಸರ್ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಏನು ಸಂಘಟನೆದವ್ರಿಗೆ ಏನದ ಒಂದು ಶಾಂತಿ ಸಭೆಯನ್ನು ಕರೆದಿದ್ದಾರೆ. ಅದಕ್ಕೆ ನಾವು ಕೂಡ ನಿನ್ನೆ ಮೊನ್ನೆ ಎಲ್ಲ ಹೋರಾಟ ಮಾಡ್ಕೊತೇನೆ ಇದ್ದೀವಿ, ಎಲ್ಲದರದಾಗ ಇದ್ದೀವಿ. ಅದಕ್ಕೆ ನಿನ್ನೆ ನಾವು ಮನವಿ ಪತ್ರ ಸಲ್ಲಿಸಿದ್ದೀವಿ. ನಾವು ಚಿತ್ತಾಪುರದಲ್ಲಿ 2ನೇ ತಾರೀಕು ಏನಪ್ಪ ಅಂದ್ರೆ ಹೋರಾಟ ಮಾಡ್ತೀವಿ ಅಂತ ಮನವಿ ಪತ್ರ ಕೊಟ್ಟಿದ್ವಿ. ಅದಕ್ಕೆ ನಮಗೇನದ ಬಿಫೋರ್ ನಾವು ಏನದ ಅರ್ಜಿ ಕೊಟ್ಟಿದ್ದೀವಿ ಅಂತಂದ್ರೆ ನಮಗೂ ಲಿಸ್ಟ್ನಾಗ ಹೆಸರು ಬರ್ತಿತ್ತು. ಅದ್ರ ಪ್ರಕಾರ ಆದರೂ ಕೂಡ ನಾವು ರಿಕ್ವೆಸ್ಟ್ ಮಾಡಿ ನಮಗೂ ಕೂಡ ಏನದ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಅಧಿಕಾರಿಗಳಿಗೆ. ಅವ್ರೇನಪ್ಪ ತಳ್ಳೋದು, ಮುಗಿಸ್ಕೊಡೋದು, ಬಾಯಿಗೆ ಬಂದಂಗೆ ಮಾತಾಡೋದು ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಒಬ್ಬರು ಮೇಡಮ್ ಅವ್ರು ಪೇಪರ್ ಕೇಳಿದ್ರು, ಆ ಪೇಪರ್ ಕೊಡ್ಲಿಕ್ಕೆ ಹೋದ್ರೆ ನನಗೆ ಮುಗಿಸ್ಕೊಡ್ತಾರೆ. ಮತ್ತು ವಿಠಲ್ ದೊಡ್ಡ ಮನೆ ಯಾರು ಅಂತ ಕೇಳ್ತಾರೆ ಏಕವಚನದಾಗ. ಇವೆಲ್ಲ ಯಾಕೆ ಈ ವ್ಯವಸ್ಥೆ ಯಾಕೆ ಬೇಕು? ನೀವೆಲ್ಲ ಏನಪ್ಪ ಅಂತಂದ್ರೆ RS ಗುಲಾಮರಿದ್ದೀರಿ. ನೀವು ಅಧಿಕಾರಿಗಳಿದ್ದರೂ ಕೂಡ ಕೆಲವರು ಚಮಚಾಗಿರಿ ಮಾಡ್ತೀರಿ. ನಮ್ಮ ದಲಿತರಿಗೆ ಏನಪ್ಪ ಅಂತಂದ್ರೆ ಎಲ್ಲದರದೂ ಅವಕಾಶ ಕೊಡೋಂಗಿಲ್ಲ. ನಮ್ದೇನೋ ಹೋರಾಟ ಅದ, ನಮ್ಮದು ಹೋರಾಟ RS ವಿರುದ್ಧ ಹೋರಾಟ ಅದ, ಮನುವಾದಿಗಳ ವಿರುದ್ಧ ಹೋರಾಟ ಅದ. ನಮ್ಮ ರಾಷ್ಟ್ರ ರಕ್ಷಣೆ ಆಗಬೇಕು, ಸಂವಿಧಾನ ರಕ್ಷಣೆ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ದೇಶಗಳು ಈ ದೇಶದ ಪ್ರತಿಯೊಬ್ಬರಿಗೂ ಮುಟ್ಟಬೇಕು. ಎಲ್ಲರಿಗೂ ಏನು ಸಮಪಾಲು ಏನದ ಎಲ್ಲರಿಗೂ ಆಗಬೇಕು. ನಮಗೆ ನೋಟಿಸ್ ಕೊಟ್ಟಿಲ್ಲ ಅಂತಲೇ ಹೇಳ್ತಾ ಇದ್ದೀನಿ ಸರ್. ಈಗ ನಾವೇನಪ್ಪ ಹೋರಾಟ ಮಾಡ್ತೀವಿ ನಾಳೆ 2ನೇ ತಾರೀಕಿಗೆ. ನಮಗೇನಪ್ಪ ಅಂದ್ರೆ ನೋಟಿಸ್ ಬಂದಿಲ್ಲ. ಕಾನೂನು ಪ್ರಕಾರ ಅವರು ಯಾರ್ಯಾರಿಗೆ ಕೊಡಬೇಕು ಅವ್ರಿಗೆ ಕೊಟ್ಟಾರ. ನಾವು ನಿನ್ನೆ ಅರ್ಜಿ ಕೊಟ್ಟಿವಿ, ನಮಗೆ ನೋಟಿಸ್ ಬಂದಿಲ್ಲ. ಅದಕ್ಕೆ ಬೇಜಾರಿಲ್ಲ. ನಮ್ಮ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿ ಬೇಜಾರಿಲ್ಲ. ಆದ್ರೆ ನೋಟಿಸ್ ನಮ್ಗೆ ಬಂದಿಲ್ಲ. ನಾವು ರಿಕ್ವೆಸ್ಟ್ ಮಾಡ್ತೀವಿ, ನಮಗೂ ಸಭೆದಾಗ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ರಿ, ಸಭೆಗೆ ಬರ್ಲಿಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳ್ತೀವಿ ಅಷ್ಟೇ. ಅವ್ರು ಯಾದಕ್ಕಂತಂದು ಹಿಂಗೆ ತಳ್ಳಾಟ ಮಾಡ್ತಾರೆ ಇವರೆಲ್ಲ. ಮತ್ತು ಅಂಥ ಮನಸ್ಥಿತಿದವರು ಇದ್ದಾರೆ. ಶಾಂತಿಲಿಂದ ಹೇಳಬೇಕು. ನಾವು 40 ಪೊಲೀಸರು ಅದ್ರಾಗ ಒಬ್ಬಿಬ್ಬರು ಏನಪ್ಪ ಅಂತಂದ್ರೆ ತಳ್ತಾರೆ, ನುಗ್ಗಿಸ್ಕೊಡ್ತಾರೆ, ಬಾಯಿ ಬಂದಂಗೆ ಮಾತಾಡ್ತಾರೆ. ಈ ವ್ಯವಸ್ಥೆ ಯಾಕೆ? ಅದಕ್ಕೆ ನೀವು ಮನುವಾದಿಗಳ ಟೈಪ್ ಯಾಕೆ ವರ್ತನೆ ಮಾಡ್ತೀರಿ? ನೀವು ಅಧಿಕಾರಿಗಳಿದ್ದೀರಿ, ಶಾಂತಿಲಿಂದ ನಮ್ಗೆ ಹೇಳ್ರಿ. ಏನು ಇಲ್ಲೇನು ಒಂದು 1000 ಜನ ಬಂದಿಲ್ಲ, ನಾವು 4-5 ಜನ ಇದ್ದೀವಿ. ಶಾಂತಿಲಿಂದ ಹೇಳಿದ್ರೆ ನಾವು ಹಿಂದಕ್ಕೆ ಸರಿತೀವಿ. ಅದ್ರಾಗ ಏನೋ ನನ್ನ ಹೆಸರು ಗುಂಡಪ್ಪ ಲಂಡನ್ಕರ್.